ಅತಿವೃಷ್ಟಿಯಿಂದಾಗಿ ಮನೆ ಹಾಗೂ ಬೆಳೆ ಕಳೆದುಕೊಂಡ ರೈತರಿಗೆ ಶೀಘ್ರ ಪರಿಹಾರ ದೊರಕಿಸಲು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯಿಸಿದೆ. ಅತಿವೃಷ್ಟಿಯಾಗಿದೆ, ಅಲ್ಲಿಗೆ ಸರ್ಕಾರ ಬೆಳೆ ಸಮೀಕ್ಷೆ ನಡೆಸಿ ಅಲ್ಲಿನ ಹಾನಿನ ಅಂದಾಜು ಮಾಡಿ ಆದಷ್ಟು ವೈಜ್ಞಾನಿಕವಾಗಿ ಪರಿಹಾರ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆಮೇಲೆ ಇದಕ್ಕೆ ಪೂರಕವಾಗಿ ಇನ್ನೊಂದು ವಿಚಾರ ಏನು ಅಂತಂದರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಕೆಲವು ರೈತರು ಇದುವರೆಗೂ ಏನೋ ನನಗೆ ಬಂದಿದೆ ಪರಿಹಾರ ಅಂತ ಆ ಬಿಮಾ ಯೋಜನೆ ಇದೆ ಅಂತ ಹೇಳೋಕ್ಕೋಸ್ಕರ ಒಂದು ಅಲ್ಪ ಸ್ವಲ್ಪ ರೈತರಿಗೆ ಪರಿಹಾರ ಕೊಟ್ಟು ಬಿಟ್ಟರೆ ಇವತ್ತು 95% ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಅವರು ಮಾತನಾಡಿ, ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆ ಸುರಿದ ಪರಿಣಾಮ ರೈತರ ಬೆಳೆ ಸಂಪೂರ್ಣ ನಾಶವಾಗಿದ್ದು, ಜೊತೆಗೆ ಮನೆಗಳು ಕುಸಿದು ಬಿದ್ದಿದ್ದು, ಆದಷ್ಟು ಬೇಗ ರಾಜ್ಯ ಸರ್ಕಾರ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಏನೇನಾಗಿದೆ, ಬರೀ ಚಿಕ್ಕಮಗಳೂರು ತಾಲೂಕು ಒಂದರಲ್ಲೇ 65 ಮನೆಗಳು ಪೂರ್ಣ ಭಾಗಶಃ ಬಿದ್ದೋಗಿದ್ದಾವೆ ಅಂತ ಹೇಳ್ತಾರೆ. ಇಡೀ ಜಿಲ್ಲೆಯಾದ್ಯಂತ 2,500 ಇದೇನು ವಿದ್ಯುತ್ ಕಂಬಗಳ ಹಾನಿಯಾಗಿದೆ. ಭಾಳಷ್ಟು ಮರಗಳು ಬಿದ್ದೋಗಿ ಏನು ತೋಟಗಳಿಗೆ ಜಮೀನಿಗೆ ಹಾನಿಯಾಗಿದೆ ಅಂತ ಹೇಳ್ತಾರೆ. ರಸ್ತೆಗಳ ಸಂಪರ್ಕಗಳು ತಪ್ಪು ಹೋಗಿದೆ, ಮತ್ತು ಜಾನುವಾರುಗಳ ಪ್ರಾಣ ಹಾನಿಯಾಗಿದೆ. ಇವೆಲ್ಲವನ್ನೂ ಸಮೀಕ್ಷೆ ಮಾಡಿ ಎಲ್ಲದಕ್ಕೂ ಒಂದು ಪರಿಹಾರ ಕೊಡಬೇಕಾದಂಥ ಸರ್ಕಾರ ಇವತ್ತು ಕೆಸರಾಚಾಟದಲ್ಲಿ ನಿಂತ್ಕೊಂಡಿದೆ ಅಂತಲೇ ಹೇಳಬೇಕಾಗತ್ತೆ. ನೀನೆಷ್ಟು ಹೊಡೆದೆ ಅಂತ ಹೇಳಿ ಪ್ರತಿಪಕ್ಷ ಮತ್ತು ವಿರೋಧ ಪಕ್ಷಗಳು ಎರಡು, ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಎರಡೂ ಸಹ ಕೆಸರಾಚಾಟದಲ್ಲಿ ಕಾಲ ಕಳೀತಾ ಇದ್ದಾವೆ ಹೊರತು ಏನು ಈ ಅತಿವೃಷ್ಟಿಯಾಗಿದೆ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅಂತಲೇ ಹೇಳಬೇಕು. ಮತ್ತು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆನೂ ಈ ಸರ್ಕಾರ ಹೆಚ್ಚು ಗಮನ ಕೊಟ್ಟಿಲ್ಲ. ಈ ಕಾರಣಕ್ಕೆ ಇನ್ನಾದರೂ ಸರ್ಕಾರ ಗಮನ ಹರಿಸಿ ರೈತರ ನೆರವಿಗೆ ನಿಲ್ಲಿ ಅಂತ ಒಂದು. ಮತ್ತು ಎರಡನೇ ವಿಚಾರ, ಈ ಫಸಲ್ ಬಿಮಾ ಯೋಜನೆಯನ್ನು ಇದೊಂದು ಮೋಸದ ಜಾಲ ಅಂತಲೇ ಹೇಳ್ತೀವಿ. ಯಾಕೆಂತೇಳಿದ್ರೆ ಅದರಲ್ಲಿರೋ ಕಾಲಮ್ಗಳು ರೈತ ವಿರೋಧಿಯಾಗಿದೆಯೇ ಹೊರತು ರೈತ ಪರವಾಗಿಲ್ಲ. ರೈತರಿಗೆ ಪರಿಹಾರ ಕೊಡಲೇಬಾರ್ದು ಅನ್ನೋ ಉದ್ದೇಶದಿಂದ ಮಾಡಿರೋ ಕಲಮ್ಗಳು ಅಂತ ಹೇಳಬೇಕಾಗುತ್ತೆ. ಹಿಂದೆ ಎಲ್ಲ ಬೆಳೆ ನಷ್ಟದ ಪರಿಹಾರಗಳನ್ನು ಸುಮ್ಮನೆ ಯಾವುದೇ ಮಾನದಂಡ ಇಲ್ಲದೆ ವಿಚಾರಿಸಿದಂಗೆ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ಕೃಷಿಯ ಉತ್ಪಾದಕತೆಯ ವೆಚ್ಚ ಗಗನ ಮೀರಿದೆ, ಗಗನ ಮುಟ್ಟಿದೆ. ಕೃಷಿಯ ಉತ್ಪಾದಕೆಯ ವೆಚ್ಚ ಇವರು ಕೊಡ್ತಿರ್ತಕ್ಕಂಥ ಪರಿಹಾರ ಅದರ 10% ಕೂಡ ಇಲ್ಲ. ಆಗ ರೈತ ಹೇಗೆ ಸುಧಾರಿಸ್ತಾನೆ? ಈ ವರ್ಷ ಸುಧಾರಿಸಿದರೆ ಮುಂದಿನ ಬೆಳೆ ಬೆಳೆಯೋದಕ್ಕೆ ಅವನಿಗೆ ಸಮರ್ಥತೆ ಇರುತ್ತೆ. ಹಾಗಾಗ್ತಾ ಇಲ್ಲ. ಹಾಗಾಗಿ ಕೃಷಿಯ ಉತ್ಪಾದಕ ವೆಚ್ಚವನ್ನು ಗಮನದಲ್ಲಿಟ್ಟುಕೊಂಡು ನಷ್ಟದ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯವಾಗಿರುತ್ತೆ. ಒಂದು. ಎರಡನೇದಾಗಿ, ಮನೆಗಳು ಪೂರ್ಣ ಭಾಗಶಃ ಏನು ಜಖಮ್ ಆಗಿದ್ದಾವೆ ಈ ಒಂದು ಅತಿಯಾದ ಮಳೆಗಾಲದಲ್ಲಿ, ಇದಕ್ಕೆ ಮಾರುಕಟ್ಟೆಯಲ್ಲಿ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ವೆಚ್ಚ ಬಹಳ ದುಬಾರಿಯಾಗಿದೆ. ಹಾಗಿರುವಾಗ ಆಯಾ ಮನೆಗಳಿಗೆ ಸಂಬಂಧಪಟ್ಟಂತೆ ಎಸ್ಟಿಮೇಟ್ ಮಾಡಿ ಪರಿಹಾರ ವಿತರಣೆ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದಂಥ ಸರ್ಕಾರದ ಜವಾಬ್ದಾರಿಯಾಗಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಎಚ್ ಲೋಕೇಶ್, ಶಿವಣ್ಣ JS, ಸುನೀಲ್ ಕುಮಾರ್, ಬಸವರಾಜ್ ಉಪಸ್ಥಿತರಿದ್ದರು.